ಗುರು ಫೈನಲಿ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಟೀಸರ್ ರಿಲೀಸ್ ಆಗಿದೆ. ಈ ಟೀಸರ್ ಬಂದಾದ್ಮೇಲೆ ನಮ್ಮಲ್ಲಿದ್ದಂಥ ಸಾವಿರಾರು ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ನೀಟಾಗಿ ಕೊಟ್ಟಿದೆ. ಅದರ ಜೊತೆ ರೂಮರ್ ಆಗಿ ಬಂದಿದ್ದಂಥ ಎಷ್ಟೋ ಮಾಹಿತಿಗಳು, ಲೀಕ್ ಆಗಿದ್ದಂಥ ಎಷ್ಟೋ ಸ್ಕ್ರೀನ್ಗಳ ಫೂಟೇಜ್ಗಳನ್ನು ನಾವೆಲ್ಲ ನೋಡ್ಕೊಂಡ್ಬಂದಿದ್ದೆವು. ಆದರೆ ಯಾವಾಗ ಈ ಟೀಸರ್ ಬಂತು ಆಗ ನಮ್ಮ ಸಮಾಧಾನ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಅದರಲ್ಲೂ ಕೂಡ ಈ ಟೀಸರಲ್ಲಿ ನಮ್ಮ ಸೋನಿ ಪಿಕ್ಚರ್ಸ್ ಅವರು ಅಳಿಸಿ ಹಾಕಿರುವಂಥ ಕೆಲವು ಕ್ಯಾರೆಕ್ಟರ್ಗಳು, ಅದ್ರ ಜೊತೆ ಮರೆಮಾಚಿತ್ತಿರುವಂಥ ಕೆಲವು ಕ್ಯಾರೆಕ್ಟರ್ಗಳು, ಆ ಕ್ಯಾರೆಕ್ಟರ್ಗಳ ಅಪಿಯರೆನ್ಸ್, ಆ ಕ್ಯಾರೆಕ್ಟರ್ಗಳ ಕ್ಯಾರೆಕ್ಟರಿಸ್ಟಿಕ್ಸ್, ಮತ್ತು ಈ ಟೀಸರ್ನ ಸೀನ್ ಬೈ ಸೀನ್, ಫ್ರೇಮ್ ಬೈ ಫ್ರೇಮ್ ಬ್ರೇಕ್ ಡೌನ್ ಮಾಡ್ಕೋತಾ ಈ ಟೀಸರಲ್ಲಿ ತತ್ತ ಎಲ್ಲ ಅಂಶಗಳನ್ನು ಇವತ್ತು ಹುಡುಕಿ ಎಳೆದು ಕೆರೆದು ಪರಚಾಡಿ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಟ್ರೈಲರ್ ಕಡೆ ಹೋಗೋಣ. ಸೊ ಟ್ರೈಲರ್ ಶುರುವಾಗುತ್ತೆ ನಮ್ಮ ಪೀಟರ್ ಪಾರ್ಕರಿಂದ, ಅಂದರೆ ನಮ್ಮ ಸ್ಪೈಡರ್ ಮ್ಯಾನಿಂದ. ಸೂಟ್ ಹಾಕಿದ್ದಾನೆ, ಯಾವುದೋ ಒಂದು ದೊಡ್ಡ ಬಿಲ್ಡಿಂಗ್ ಮೇಲಿರುವಂಥ ಪಿಲ್ಲರಲ್ಲಿ ಉಲ್ಟಾ ಮಲ್ಕೊಂಡಿದ್ದಾನೆ. ಆಗ ಅವನಿಗೊಂದು ನೋಟಿಫಿಕೇಶನ್ ಬರುತ್ತೆ, ಅದು ನಮ್ಮ ನೆಡ್ದಾಗಿರುತ್ತೆ. ನೆಡ್ ಮತ್ತೆ MJ ಇಲ್ಲಿ MITಗೆ ಸೆಲೆಕ್ಟ್ ಆಗಿರೋದನ್ನ ಅವರು ಹಂಚ್ಕೋತಾ ಇದ್ದಾರೆ. ಅದನ್ನ ನೋಡಿ ಇಲ್ಲಿ ನಮ್ಮ ಪೀಟರ್ ಪಾರ್ಕರ್ ಖುಷಿಯಾಗಿಲ್ಲ. ಅವನಲ್ಲಿ ಏನೋ ಒಂದು ಕೋಪ ಇದೆ. ಆ ಕೋಪದಲ್ಲೇ ಅವನ ಮಾಸ್ಕ್ ಅನ್ನ ಎಳ್ಕೊಂಡು ಉಲ್ಟಾ ಡೈವ್ ಮಾಡ್ಕೊಂತ ಹೋಗ್ತಾನೆ. ಆಗ ಅವನ ಮಾಸ್ಕ್ ಒಳಗಡೆ ಇರುವಂತ ಅವನ ಕಣ್ಗಳ ಬಿಂಬವನ್ನ ನಮ್ಗೆ ತೋರಿಸ್ತಾರೆ. ಆ ಕಣ್ಗಳಲ್ಲೇನೋ ಬೇರೆ ಯಾವುದೋ ಕನ್ಸುಗಳು ಕಾಣ್ತಾ ಇರಲಿಲ್ಲ, ಅಲ್ಲಿರುದಂತ ಪ್ರದೇಶದ ಬಿಂಬ ಮಾತ್ರ ಕಾಣ್ತಾ ಇತ್ತು. ಆದರೆ ನೆಕ್ಸ್ಟ್ ಸೀನಲ್ಲೇ ನಮಗೆ ಗೊತ್ತಾಗುತ್ತೆ ನಮ್ಮ ಪೀಟರ್ ಪಾರ್ಕರ್ ಹತ್ರ ಇನ್ನೂ ಕೂಡ ಆ ನೋಟ್ ಇದೆ. ಅದೇ, ನನ್ನ ಹೆಸರು ಪೀಟರ್ ಪಾರ್ಕರ್, ನೀವಿಂಗ್ ನಾನು ಯಾರು ಅಂತ ಗೊತ್ತಿಲ್ಲ, ಆದ್ರೆ ನನಗ್ ನೀವಂದ್ರೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ತನ್ನ ಸ್ನೇಹವನ್ನ ಮತ್ತೆ ಪಡ್ಕೊಳ್ಳುವಂತ ಪ್ರಯತ್ನದಲ್ಲೇ ಇದ್ದಾನೆ ಹೊರತು ಅವನಿನ್ನೂ ಆ ಸ್ನೇಹವನ್ನ ಪಡ್ಕೊಂಡಿಲ್ಲ. ಪ್ರತಿದಿನ ಅವ್ರಿಗಾಗಿ ಅಲ್ಲಿಗೆ ಹೋಗ್ತಾನೆ, ಆದ್ರೆ ಅವರು ಅವರಾಗಿರೋದನ್ನ ನೋಡಿ ಇವನ್ ಸುಮ್ಮನಾಗ್ಬಿಡ್ತಾನೆ. ವಿತೌಟ್ ನಮ್ಮ ಪೀಟರ್ ಪಾರ್ಕರ್ ಅವರು ಕೂಡ ಅವರ ಡ್ರೀಮ್ ಏನಿತ್ತು, ನಮ್ಮ ಪೀಟರ್ ಪಾರ್ಕರ್ ಏನ್ ಹೇಳಿದ್ರು ಅದೇ ರೀತಿ ಜೀವಿಸ್ತಾ ಇದ್ದಾರೆ. ನೆಡ್ಗೂ ಕೂಡ MITಯಲ್ಲಿ ಸೀಟ್ ಸಿಕ್ಕಿದೆ, MJಗೂ ಕೂಡ MITಯಲ್ಲಿ ಸೀಟ್ ಸಿಕ್ಕಿದೆ. ಅವರ ಫ್ಯೂಚರ್ ಈಗ ಸೂಪರ್ ಆಗಿದೆ. MJಗೂ ಸಹ ಬಾಯ್ ಫ್ರೆಂಡ್ ಸಿಕ್ಕಿದ್ದಾನೆ. ದೇ ಆಲ್ ಆರ್ ಹ್ಯಾಪಿ. ಅದೇ ನಾನು ಮೊದಲು ಹೇಳ್ದಂಗೆ ಅವರ ಸಂತೋಷದಲ್ಲಿ ಇವನು ಸಂತೋಷ ಪಡ್ತಾ ಇದ್ದಾನೆ ಹೊರತು ಅವರ ಸಂತೋಷವನ್ನ ಕಿತ್ಕೊಳ್ಳುವಂತ ಕೆಲಸನ ನಾನು ಮಾಡಬಾರ್ದು ಅಂತ ನಮ್ಮ ಸ್ಪೈಡರ್ ಮ್ಯಾನ್ ಸಮಾಧಾನವಾಗಿದ್ದಾನೆ. ಆದ್ರೆ ಈ ಫೀಲಿಂಗ್ ಅಲೋನ್, ಯಾಕಂದ್ರೆ ಈಗ ಆತ ಬರೀ ಪೀಟರ್ ಪಾರ್ಕರ್ ಅಲ್ಲ, ಒಬ್ಬ ಸ್ಪೈಡರ್ ಮ್ಯಾನ್. ಈ ಕಂಪ್ಲೀಟ್ ಟ್ರೈಲರ್ ಗಮನಿಸಿದಾಗ ನನಗನ್ಸಿತ್ತಷ್ಟೇ, ನಮ್ಮ ಪೀಟರ್ ಪಾರ್ಕರ್ನ ಅಂದ್ರೆ ನಮ್ಮ ಸ್ಪೈಡರ್ ಮ್ಯಾನ್ ನ ನಮ್ಮ ನೆಡ್ ಮತ್ತೆ MJಗೆ ಒಬ್ಬ ಹೊಸ ಸ್ನೇಹಿತನಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಕೆಲವು ಸನ್ನಿವೇಶಗಳು ನೆಡ್ ಮತ್ತೆ MJಗೆ ಫೆಮಿಲಿಯರ್ ಅನ್ಸಿದ್ರು ಕೂಡ ದೇ ಕ್ಯಾನ್ ರೆಕಗ್ನೈಸ್. ಕೆಲವು ಪದಗಳ ಉಚ್ಚಾರಣೆಯಲ್ಲಿ ಏರಿಳಿತಗಳಾದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಇದು MJ, ನೆಡ್ ಮತ್ತೆ ನಮ್ಮ ಪೀಟರ್ ಪಾರ್ಕರ್ ಅವರ ಮಸಾಲ. ಸೊ ಈ ಮಸಾಲದಲ್ಲಿ ನಾವು ಕತೆ ಹುಡ್ಕೋದಕ್ಕಿಂತ ಈ ಮಸಾಲದಲ್ಲಿ ಭಾವನೆಗಳನ್ನ ಹುಡ್ಕೋದು ಜಾಸ್ತಿ ಆಗಿರುತ್ತೆ. ಸಿನಿಮಾದಲ್ಲೂ ಕೂಡ ಇವರನ್ನ ನಮ್ಗೆ ಭಾವನಾತ್ಮಕವಾಗಿ ತೋರಿಸ್ತಾರೆ ಹೊರತು ಕಥೆಯಲ್ಲಿ ನಡೆಯುವಂತ ಘಟನೆಗಳಿಗೆ ಇವರಿಂದ ಆಗುವಂತ ಪರಿಣಾಮಗಳನ್ನ ತುಂಬಾ ಕಡಿಮೆ ಮಾಡ್ತಾರೆ. ಸೊ ಇವ್ರು ಮೂವಾರನ್ನು ಒಂದು ಮಾಡಿ ಕತೆಗೆ ಒಂದು ಹ್ಯಾಪಿ ಎಂಡಿಂಗ್ ಕೊಡ್ತಾರ, ಅಥವಾ ಮತ್ತೆ ನಮ್ಮ ಪೀಟರ್ ಪಾರ್ಕರ್ನ ಒಬ್ಬನೇ ಸಾಯಿ ಮಗನೆ ಅಂತ ಸಾಯಿ ಬಡಿತಾರ. ಇದನ್ನ ನಾವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಯಾಕಂತ ಅಂದ್ರೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ, ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಆದ್ಮೇಲೆ 4 ವರ್ಷಗಳ ನಂತರ ನಡೆಯುವಂತ ಘಟನೆಗಳನ್ನ ಫೋಕಸ್ ಮಾಡ್ಕೊಂತ ಹೋಗುತ್ತೆ. ಅದನ್ನ ನಾವು ಆಲ್ರೆಡಿ ಟೀಸರ್ ಅಲ್ಲಿ ಗಮನಿಸಿದೀವಿ ಕೂಡ. ನಮ್ಮ ಫಿಸ್ಟ್ ನ ಪ್ರೋಗ್ರಾಮ್ ಡಿಸೈನರ್ ಇದಾರಲ್ಲ, ಅವರು ಈಗ ನಮ್ಮ ಸ್ಪೈಡರ್ ಮ್ಯಾನ್ಗೆ ಆನರಬಲ್ ಸಿಟಿ ಕೀನ ಕೊಡ್ತಾ ಇದ್ದಾರೆ. ಅಂತ ಅಂದ್ರೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನಾವು ಡೇ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2 ನ ಒಂದು ಪ್ರಾಪರ್ ಎಂಡಿಂಗ್ ಅನ್ನ ವಿಟ್ನೆಸ್ ಮಾಡ್ತಾ ಇದೀವಿ. ಅದೇನು ಅಂತಂದ್ರೆ ನಮ್ಗೆಲ್ಲ ಗೊತ್ತಿದೆ, ನಮ್ ಕಿಂಗ್ ಪಿನ್ ಅವರು ವಿಜಿಲ್ಯಾಂಟಿಗಳನ್ನ ವಿರೋಧ ಮಾಡುವಂತವ್ರು. ಈ ನ್ಯೂಯಾರ್ಕ್ ಸಿಟಿಯಲ್ಲಿ ಯಾವುದೇ ಕಾರಣಕ್ಕೂ ವಿಜಿಲ್ಯಾಂಟಿಗಳು ಇರಲೇಬಾರದು, ಅವ್ರನ್ನ ಎರಾಡಿಗೇಟ್ ಮಾಡಬೇಕು ಅಂತ ಆಂಟಿ ವಿಜಿಲ್ಯಾಂಟಿ ಟ್ರೂಪ್ ಅನ್ನ ಕೂಡ ಅವರು ಸೃಷ್ಟಿ ಮಾಡಿದ್ದಾರೆ. ಸೊ ಜಸ್ಟ್ ಇಮ್ಯಾಜಿನ್, ಇಲ್ಲಿ ಕಂಪ್ಲೀಟ್ ಆಗಿ ಫಿಸ್ಕ್ ಫೈಲ್ ಆಗಿದ್ದಾರೆ ಅಂತ ಅಂದ್ರೆ ಅವರ ಅಸ್ತಿತ್ವ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನಮಗೆ ಕಾಣ ಸಿಗ್ತಾ ಇಲ್ಲ ಅಂತಂದ್ರೆ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2 ಅಲ್ಲಿ ಯಾವ ಲೆವೆಲ್ಗೆ ವಿಜಿಲ್ಯಾಂಟಿಗಳ ಪವರ್ ಅನ್ನ ಡೇ ಡೆವಿಲ್ ನಮಗೆ ತೋರಿಸ್ತಾ ಇರಬಹುದು. ಸೊ ನಾನು ನಿಮ್ಗೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಒಂದು ಯೂನಿವರ್ಸ್ ನ ಸೆಟಪ್ ಇದೆಯಲ್ಲ, ಅಥವಾ ಒಂದು ಕಥೆಯ ಟೈಮ್ ಲೈನ್ ಯಾವ ರೀತಿ ಹೋಗ್ತಾ ಇದೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ನಾನು ನಿಮ್ಗೆ ಇದನ್ನ ಕಂಪ್ಯಾರಿಸನ್ ಮಾಡಿ ತೋರಿಸ್ತಾ ಇದ್ದೀನಿ. ಇವನ್ MJ ಮತ್ತೆ ನೆಡ್ ಇಬ್ರು ಕೂಡ ಆ ನಮ್ಮ ಸ್ಪೈಡರ್ ಮ್ಯಾನ್ ನ ನೋಡ್ತಾ ಇದ್ದಾರೆ. ಅವನ ಮೇಲೆ ಇವ್ರಿಗೂ ಕೂಡ ಗೌರವ ಇದೆ. ಸೊ ಮುಂದಿನ ಫ್ರೇಮ್ ಅಲ್ಲಿ ನಾವು ನೋಡಬಹುದು ನಮ್ಮ ಪನಿಷರ್ನ ಬ್ಯಾಟಲ್ ವ್ಯಾನ್ ಬಂದ್ಬಿಟ್ಟು ನಮ್ಮ ಪೀಟರ್ ಪಾರ್ಕರ್ನ ಗುದ್ಕೊಂಡು ಹೋಗೋದು. ಹೌದು, ಈ ವ್ಯಾನ್ ಅನ್ನ ನಮ್ಮ ಪನಿಷರ್ ಬ್ಯಾಟಲ್ ವ್ಯಾನ್ ಅಂತ ಕರೀತಾರೆ. ಅವರು ಯಾವ್ದಾದ್ರು ಸ್ಪೆಷಲ್ ಸಮಾರಂಭಗಳಿಗೆ ಮಾತ್ರ ಇಂಥ ಸ್ಪೆಷಲ್ ವ್ಯಾನ್ಗಳನ್ನ ಬಳಸ್ತಾರೆ. ಸೊ ಇಲ್ಲಿ ನಮ್ಮ ಪನಿಷರ್ ಸಿಂಬಲ್ ಇದೆಯಲ್ಲ, ಅದು ಕೂಡ ಸ್ವಲ್ಪ ಚೇಂಜ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇವನ್ ಸೂಟ್ ಕೂಡ ಆಸಮ್ ಆಗಿ ಡಿಸೈನ್ ಮಾಡಿದ್ದಾರೆ. ಆಸ್ ಇಟ್ ಈಸ್ ವಿ ಸಾನ್ ಬಿಫೋರ್, ಪನಿಷರ್ ಆಸಮ್ ಆಗಿ ನೆಕ್ಸ್ಟ್ ಲೆವೆಲ್ ಆಗಿ ಡೆಡ್ಲಿ ಅಸೆಸೈನ್ ಆಗಿ ಯಾವ ರೀತಿ ಕಾಣ್ತಾ ಇದ್ರೋ ಅದೇ ರೀತಿ ಪಕ್ಕಾ ಕಾಣ್ತಾ ಇದ್ದಾರೆ. ಸೊ ಈಗ ಇಲ್ಲಿ ನಮ್ಗೆ ಕನ್ಫ್ಯೂಷನ್ ಬರುತ್ತೆ, ಯಾವಾಗ ಹೇಗೆ ಅಂತ ಅಂದ್ರೆ, ನಮ್ಮ ಪೀಟರ್ ಪಾರ್ಕರ್ಗೆ ನಮ್ಮ ಈ ಪನಿಷರ್ ಬಗ್ಗೆ ಹೇಗೆ ಗೊತ್ತಾಯ್ತು? ಹೇಗೆ ಅಂತಂದ್ರೆ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2 ಮತ್ತೆ ಪನಿಷರ್ ಸ್ಪೆಷಲ್ ನ ನೋಡಿದ್ದೀವಿ. ಆಗ
ನಮಗೆ ಗೊತ್ತಾಗುತ್ತೆ. ಇನ್ನು ನೋಡಿಲ್ಲ, ಇನ್ನು ರಿಲೀಸ್ ಆಗಿಲ್ಲ. ರಿಲೀಸ್ ಆದಮೇಲೆ ನಮಗೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಸಿಗೋದು. ಆವಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಪನಿಷರ್ಗೂ ನಮ್ಮ ಸ್ಪೈಡರ್ ಮ್ಯಾನ್ಗೂ ಇರುವಂಥ ರಿಲೇಷನ್ಶಿಪ್. ಸೊ ಕಾಮಿಕ್ಸಲ್ಲಿ ನಮ್ಮ ಸ್ಪೈಡರ್ ಮ್ಯಾನ್ಗೂ ಮತ್ತು ಈ ಫ್ರ್ಯಾಂಕ್ ಕ್ಯಾಸಲ್ಗೂ ರಿಲೇಷನ್ಶಿಪ್ ಯಾವ ಥರ ಇದೆ ಅಂತಂದರೆ, ಅವರಿಬ್ಬರ ಫಸ್ಟ್ ಮೀಟಿಂಗಲ್ಲೇ ಫ್ರ್ಯಾಂಕ್ ಕ್ಯಾಸಲ್ ಸ್ಪೈಡರ್ ಮ್ಯಾನ್ನ ಸಾಯಿಸೋದಕ್ಕಂತಲೇ ಬಂದಿರ್ತಾನೆ. ಆ್ಯಕ್ಚುಲಿ ಫ್ರ್ಯಾಂಕ್ ಕ್ಯಾಸಲ್ ಮೈಂಡ್ ಕಂಟ್ರೋಲ್ ಆಗಿರ್ತಾನೆ. ಆಗ ಅವನಿಗೆ ಅದು ಗೊತ್ತಾಗುತ್ತೆ ಕೂಡ, ನಾನು ಮೈಂಡ್ ಕಂಟ್ರೋಲ್ ಆಗಿದ್ದೀನಿ ಅಂತ. ಒಂದು ಸಾರಿ ಕೂಡ ಹೇಳೋದಿಲ್ಲ ಸ್ಪೈಡರ್ ಮ್ಯಾನ್ಗೆ, ಸುಮ್ಮನೆ ನಡ್ಕೊಂಡು ಹೋಗ್ಬಿಡ್ತಾನೆ. ಸೊ ಇಲ್ಲಿ ಇವರಿಬ್ರು ಟೀಮ್ ಅಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಬ್ರು ಒಂಥರ ವಿರೋಧಿಗಳಿದ್ದ ಹಾಗೆ. ಸ್ಪೈಡರ್ ಮ್ಯಾನ್ ಯಾರನ್ನೂ ಸಾಯಿಸೋದಕ್ಕೆ ಇಷ್ಟಪಡೋದಿಲ್ಲ, ಎಲ್ಲರಿಗೂ ಇನ್ನೊಂದು ಅವಕಾಶನ ಕೊಡ್ತಾರೆ, ಅಥವಾ ಈ ಕಾನೂನು ನೋಡ್ಕೊಳ್ಳುತ್ತೆ ಬಿಡು ಅಂತ ಬಿಟ್ಬಿಡ್ತಾರೆ. ಆದ್ರೆ ಫ್ರ್ಯಾಂಕ್ ಕ್ಯಾಸಲ್ ಆ ಥರ ಅಲ್ಲ. ಕಾನೂನು ಇಲ್ಲ, ಓಪು ಇಲ್ಲ, ಯಾವುದೇ ಪ್ರೊಟೆಕ್ಷನ್ ಆಗೋದಿಲ್ಲ. ಅವ್ನ್ ಕ್ರಿಮಿನಲ್, ಅವನ್ನ ಸಾಯಿಸ್ಬೇಕು ಅಷ್ಟೇ. ಇವನ್ ಪನಿಷರ್ ಮುಂದೆ ಹೇಳ್ತಾನೆ ಕೂಡ, ಸಿಸಿಯಾ ಸರಿಯಾಗಿ ತಗ್ಲಾಕೊಂಡಿದ್ಯಾ ಅಂತ. ಸೊ ಇವರಿಬ್ಬರ ಈ ಸನ್ನಿವೇಶಗಳು ನೋಡಿದ್ರೆ ಪನಿಷರ್ಗೂ ನಮ್ಮ ಸ್ಪೈಡರ್ ಮ್ಯಾನ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ನಮ್ಮ ಸ್ಪೈಡರ್ ಮ್ಯಾನ್ಗೂ ಪನಿಷರ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ಪನಿಷರ್ ಯಾವುದೇ ಯೋಚನೆ ಮಾಡದ ಹಾಗೆ ಗನ್ ಫೈರ್ ಮಾಡ್ತಾನೆ ಸ್ಪೈಡರ್ ಮ್ಯಾನ್ ಮೇಲೆ. ಇವನ್ ನಮ್ಮ ಸ್ಪೈಡರ್ ಮ್ಯಾನ್ ಕೂಡ ಡೈರೆಕ್ಟ್ ಆಗಿ ಫ್ರ್ಯಾಂಕ್ ಕ್ಯಾಸಲ್ ನ ಒದ್ದು ಅವನ ವ್ಯಾನಿಂದ ಆಚೆ ಹಾಕೋದಿಲ್ಲ. ಅವ್ನ್ ಫಸ್ಟ್ ಗ್ಲಾಸ್ ನ ಹೊಡೆದಾಕಿ ವೆಬ್ಸ್ ಇಂದ ಎಳ್ದು ಆಚೆ ಬಿಡ್ತಾನೆ. ಸೊ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ನೋಡ್ತಾ ಇದ್ರೆ ಡೇ ಡೆವಿಲ್ ಬಾರ್ನ್ ಅಗೇನ್ ಮತ್ತೆ ಪನಿಷರ್ ಸ್ಪೆಷಲ್ ಪ್ರೆಸೆಂಟೇಷನ್ ಏನಿದೆ ಅದರಲ್ಲಿ ನಮ್ಮ ಸ್ಪೈಡರ್ ಮ್ಯಾನ್ ಅಂದ್ರೆ ಪೀಟರ್ ಪಾರ್ಕರ್ ನಮ್ಗೆ ಕಂಡೇ ಕಾಣ್ತಾನೆ ಎನ್ನುವಂತ ನಂಬಿಕೆ ನನ್ನಲ್ಲಿ ಮೂಡ್ತಾ ಇದೆ. ಅದಾದ್ಮೇಲೆ ಒಂದು ಮೋಸ್ಟ್ ಟೆರಿಫೈಯಿಂಗ್ ಅಂಡ್ ಆಘಾತಕರವಾದಂತಹ ದೃಶ್ಯ ಬರುತ್ತೆ. ಅದೇನು ಅಂತಂದ್ರೆ ನಮ್ಮ MJಗೆ ಹೊಸ ಬಾಯ್ ಫ್ರೆಂಡ್ ಇರುವಂತದ್ದು. ಸಾಕು ಅವ್ರ ಬಾಯ್ ಫ್ರೆಂಡ್ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸೋದು ಬೇಡ, ಮುಂದಿನ ಫ್ರೇಮ್ ಕಡೆ ಹೋಗೋಣ. ಸೊ ಮುಂದಿನ ಫ್ರೇಮ್ ಅಲ್ಲಿ ನಾವು ನಮ್ಮ ಪೀಟರ್ ಪಾರ್ಕರ್ ನ ಫುಲ್ಲು ಸುಸ್ತಾಗಿರೋದನ್ನ ನೋಡ್ತಾ ಇದೀವಿ. ಫುಲ್ಲು ಬೆವರ್ತಾ ಇದ್ದಾನೆ, ಹಾಗೆ ಬಿದ್ದೋಗ್ತಾನೆ ಕೂಡ. ಇಂಥ ಘಟನೆಗಳನ್ನ ನಾವು ಮೊದಲೇ ನೋಡಿದೀವಿ. ಸ್ಪೈಡರ್ ಮ್ಯಾನ್ ಆಗೋದಕ್ಕಿಂತ ಮುಂಚೆ ಇಂಥ ಎಲ್ಲಾ ಬದಲಾವಣೆಗಳು ದೇಹದಲ್ಲಿ ಆಗ್ತಾ ಇರ್ತವೆ. ಈ ತರ ತಲೆ ಸುತ್ತೆಲ್ಲ ಆಗ್ತಾ ಇರುತ್ತೆ ಸ್ಪೈಡರ್ ಮ್ಯಾನ್ ಆಗೋದಕ್ಕಿಂತ ಮುಂಚೆ, ಅಥವಾ ರೇಡಿಯೋ ಆಕ್ಟಿವ್ ಸ್ಪೈಡರ್ ಕೆಚ್ ಆದ್ಮೇಲೆ ದೇಹದಲ್ಲಾಗುವಂತ ಬದಲಾವಣೆಗಳನ್ನ ನಮ್ಗೆ ಈ ತರ ಮೊದಲೇ ತೋರಿಸಿದ್ದಾರೆ. ಅದು ನಮ್ಮ ಟಾಬಿ ಮಾಗ್ಯುರ್ ಸ್ಪೈಡರ್ ಮ್ಯಾನ್ ಜೊತೆನೂ ಕೂಡ ಆಗಿದೆ. ನಮ್ಮ ಆಂಡ್ರೂ ಗಾರ್ಫೀಲ್ಡ್ ಅವ್ರಿಗೂ ಕೂಡ ಇದೇ ರೀತಿ ಆದಂತಹ ಕೆಲವು ಫಿಸಿಕಲ್ ಚೇಂಜಸ್ ಅನ್ನ ನಾವು ನೋಡಿದೀವಿ. ಆದ್ರೆ ಮುಂದೆ ಬರುವಂತ ಒಂದು ಸೀನ್ ಇದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್ ಸೀನ್. ಸ್ಪೈಡರ್ ಗಳ ವೆಬ್ ಇಂದ ಹೊರಗಡೆ ಬರ್ತಾ ಇದ್ದಾನೆ ನಮ್ಮ ಪೀಟರ್ ಪಾರ್ಕರ್. ಅದರಿಂದ ಹೊರಗಡೆ ಬಂದು ಬೀಳಕ್ ಹೋದಾಗ ಅವನ ಹತ್ರ ಇರುವಂತ ಆ ವೆಬ್ ಶೂಟರ್ ಇರೋದಿಲ್ಲ. ಆಕ್ಚುಲಿ ಅವನ ಹತ್ರ ಸೂಟೇ ಇರೋದಿಲ್ಲ, ಬ್ಲಾಕ್ ಚೆಡ್ಡಿಲಿ ಉಲ್ಟಾ ಬೀಳ್ತಾ ಇರ್ತಾನೆ. ಸೊ ಆಗ ನಾವು ನಮ್ಮ ಪೀಟರ್ ಪಾರ್ಕರ್ ಅಂದ್ರೆ ನಮ್ಮ ಟಾಮ್ ಹಾಲೆಂಡ್ ಅವರ ಪೀಟರ್ ಪಾರ್ಕರ್ ನ ಆರ್ಗ್ಯಾನಿಕ್ ವೆಬ್ಸ್ ಗಳನ್ನ ನೋಡಬಹುದು. ಸೊ ಇಲ್ಲಿಂದ ಮುಂದಕ್ಕೆ ನಾವೇನ್ ನಮ್ಮ ಸ್ಪೈಡರ್ ಮ್ಯಾನ್ ನೋಡ್ತಾ ಇದೀವಿ, ನಮ್ಮ ಟಾಮ್ ಹಾಲೆಂಡ್ ಅವರ ಸ್ಪೈಡರ್ ಮ್ಯಾನ್ ನೋಡ್ತಾ ಇದೀವಿ, ಇದು ಕಂಪ್ಲೀಟ್ಲಿ ಡಿಫರೆಂಟ್ ಆಗಿ ಚೇಂಜ್ ಆಗಿರುವಂತಹ ಫಿಸಿಕಲ್ ಕ್ಯಾರೆಕ್ಟರ್ ನ ಹೊಂದಿರುವಂತಹ ಸ್ಪೈಡರ್ ಮ್ಯಾನ್ ನ ಕತೆ ನೋಡ್ತಾ ಇದೀವಿ. ಅದನ್ನ ನಾವು ಇವನ್ ಈ ಸ್ಕ್ರೀನಿಂಗ್ ಅಲ್ಲಿ ನೋಡ್ತೀವಿ, ಈ ಸ್ಕ್ಯಾನಿಂಗ್ ಅಲ್ಲಿ ನೋಡ್ತೀವಿ. ಸುಪೀರಿಯರ್ ಸ್ಟ್ರೆಂತ್, ಸುಪೀರಿಯರ್ ಎಗಿಲಿಟಿ, ಹೈಟ್ ಅಂಡ್ ಸೆನ್ಸಸ್, ಎನ್ಹಾನ್ಸ್ಡ್ ಪರ್ಸೆಪ್ಷನ್. ಈ ರೀಸೆಂಟ್ ಆಗಿ ಬಂದಂತ ಈ ಪವರ್ ಗಳು ಇಲ್ದಲೆ ನಮ್ಮ ಕ್ಯಾಪ್ಟನ್ ಅಮೆರಿಕಾನ ಮೇಂಟೈನ್ ಮಾಡ್ತಾ ಇರುವಂತ ನಮ್ಮ ಪೀಟರ್ ಪಾರ್ಕರ್ ನ ಸ್ಪೈಡರ್ ಮ್ಯಾನ್ ಈಗ ಅಲ್ಕ್ ನ ಕೂಡ ಮೇಂಟೈನ್ ಮಾಡ್ತಾನೆ ಅಂದ್ರೆ ಸರ್ಪ್ರೈಸ್ ಆಗುವಂತ ವಿಷಯ ಏನಲ್ಲ. ಆದ್ರೂ ಕೂಡ ಈ ಎನ್ಹಾನ್ಸ್ ಆಗಿರುವಂತ ಪವರ್ ಅನ್ನ ಮೇಂಟೈನ್ ಮಾಡೋದಿಕ್ಕೆ, ಅದನ್ನ ಕೇರ್ ಮಾಡೋದಿಕ್ಕೆ ಇವನ್ ಕೈಲಾಗ್ತಾ ಇಲ್ಲ. ಅದರಿಂದ ಒಬ್ರನ್ನ ಎಲ್ಕ್ ಕೇಳ್ತಾನೆ, ಅದೇ ನಮ್ಮ ಬ್ರೂಸ್ ಬ್ಯಾನರ್. ಇದೆಂತೆಲ್ಲ ಸ್ಪೈಡರ್ ಮ್ಯಾನ್ ನೋವೇಮಲ್ಲಿ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ನ ಸಹಾಯ ಕೇಳಿದಾಗ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಏನೇನೆಲ್ಲ ಆಯ್ತು, ನಮ್ಮಂತೆ ಪೀಟರ್ ಪಾರ್ಕರ್ ಏನೇನೆಲ್ಲ ಆಯ್ತು ಅಂತ ನಮಗೆಲ್ಲ ಗೊತ್ತಿದೆ. ಸೊ ಇಲ್ಲಿ ಈಗ ನಮ್ಮ ಪೀಟರ್ ಪಾರ್ಕರ್ ನಮ್ಮ ಬ್ರೂಸ್ ಬ್ಯಾನರ್ ಹತ್ರ ಹೆಲ್ಪ್ ಕೇಳಕ್ ಬಂದಿದ್ದಾನೆ. ಇಲ್ಲಿ ನಮ್ಮ ಬ್ರೂಸ್ ಬ್ಯಾನರ್ ಏನೇನೆಲ್ಲ ಆಗುತ್ತೆ, ಪೀಟರ್ ಪಾರ್ಕರ್ ಏನೇನೆಲ್ಲ ಆಗುತ್ತೆ ಅಂತ ನಾವು ಮುಂದೆ ಮಾತಾಡ್ಕೊಂತ ಹೋಗೋಣ. ಸೊ ಈಗ ನಮ್ಮ ಪೀಟರ್ ಪಾರ್ಕರ್ ನಮ್ಮ ಬ್ರೂಸ್ ಬ್ಯಾನರ್ ಹತ್ರ ಬಂದಿದ್ದಾನೆ ಬಿಕಾಸ್ ಅವನ ಆ ಫಿಸಿಕಲ್ ಚೇಂಜಸ್ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ, ಅವನ ಆ ಪರ್ಸನಾಲಿಟಿ ಚೇಂಜಸ್ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ. ಸೊ ಇಲ್ಲಿ ನಮ್ಮ ಬ್ರೂಸ್ ಬ್ಯಾನರ್ ಅವರ ಮುಖಾಂತರ ನಮಗೆ ಗೊತ್ತಾಗುತ್ತೆ ನಮ್ಮ ಸ್ಪೈಡರ್ ಮ್ಯಾನ್ ಅಂದ್ರೆ ನಮ್ಮ ಟಾಮ್ ಹಾಲೆಂಡ್ ಅವರ ಸ್ಪೈಡರ್ ಮ್ಯಾನ್ ನ DNA ಮ್ಯೂಟೇಷನ್ ಆಗಿದೆ. ಮ್ಯೂಟೇಷನ್ ಅಂತ ಅಂದ್ರೆ ಸಡನ್ ಚೇಂಜ್, DNA ಅಲ್ಲಿ ಕೆಲವು ಸಡನ್ ಚೇಂಜ್ ಆಗಿದೆ, ಅದರಿಂದ ಇವೆಲ್ಲ ಆಗ್ತಾ ಇದೆ ಅಂತ ನಮ್ಮ ಬ್ರೂಸ್ ಬ್ಯಾನರ್ ಹೇಳ್ತಾರೆ. ಸೊ ಇಲ್ಲಿ ನಮ್ಮ ಬ್ರೂಸ್ ಬ್ಯಾನರ್ ಅವರು ನಾರ್ಮಲ್ ಆಗಿದ್ದಾರೆ, ಸ್ಮಾರ್ಟ್ ಅಲ್ಕ್ ಆಗಿಲ್ಲ. ಸೊ ಈಗ ನಾರ್ಮಲ್ ಆಗಿ ಬ್ರೂಸ್ ಬ್ಯಾನರ್ ಆಗಿ ನಮಗೆ ಕಾಣಿಸ್ತಾ ಇದಾರಲ್ಲ, ಹೇಗೆ ಬ್ರೋ ಅಂತ ಕೇಳಿದ್ರೆ ಅವ್ರ ಕೈಯಲ್ಲಿ ಒಂದು ಮೀಟರ್ ಇದೆ ನೋಡಿ. ಆ ಮೀಟರ್ ಅಲ್ಲಿ ನಮ್ಮ ಬ್ರೂಸ್ ಬ್ಯಾನರ್ ಅವರ ಒಳಗಡೆ ಇರುವಂತಹ ಅಲ್ಕ್ ನ ನಿಯಂತ್ರಣ ಮಾಡುವಂತಹ ಯಾವುದೇ ಸಾಧನಗಳಿಲ್ಲ. ಆದರೆ ನಮ್ಮ ಬ್ರೂಸ್ ಬ್ಯಾನರ್ ಅವರ ಪ್ರೆಷರ್, ಬ್ಲಡ್ ಪ್ರೆಷರ್ ಇದೆಯಲ್ವಾ, ಅಥವಾ ಗಾಮಾ ಪ್ರೆಷರ್ ಇದೆಯಲ್ಲ, ಅದನ್ನ ಡಿಟೆಕ್ಟ್ ಮಾಡಿ ಅದನ್ನ ಮಿತಿ ಮೀರದ ಹಾಗೆ ನೋಡ್ಕೊಳ್ಳುವಷ್ಟು ಕಾಮನ್ ಸೆನ್ಸ್ ಬೇಕಾಗಿರುವಂತ ಡಿವೈಸ್ ಅನ್ನ ಅವರೇ ಬಿಲ್ಡ್ ಮಾಡ್ಕೊಂಡು ಅವ್ರ ಕೈಯಲ್ಲಿ ಹಾಕೊಂಡಿದ್ದಾರೆ. ಸೊ ಇದು ಟೀಸರ್ ಅಲ್ಲಿ ಇದ್ದಂತ ಕತೆ. ಸೊ ಟೀಸರ್ ನ ಬಿಟ್ಟು ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಬ್ರೋ. ಅಂದ್ರೆ ಈ ಬಲೆಯಿಂದ ನಮ್ಮ ಸ್ಪೈಡರ್ ಮ್ಯಾನ್ ಆಚೆ ಯಾಕೆ ಬರ್ತಾ ಇದ್ದಾನೆ, ಅವನಿಗೀಗ ಆರ್ಗ್ಯಾನಿಕ್ ವೆಬ್ಸ್ ಹೆಂಗ್ ಬಂತು, ಆ DNA ಯಾವ ತರ ಮ್ಯೂಟೇಷನ್ ಆಯ್ತು, ನಮ್ಮ ಸ್ಪೈಡರ್ ಮ್ಯಾನ್ ಯಾಕೆ ಈಗ ಸಂಪೂರ್ಣವಾಗಿ ಬದಲಾದ ಅನ್ನೋದ್ರೆಲ್ಲ ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇದ್ರೆ ನಾನ್ ನಿಮ್ಗೊಂದು ಕಥೆಯನ್ನ ಹೇಳ್ತೀನಿ. ಈ ಏನು ವೆಬ್ಸ್ ಇಂದ ನಮ್ಮ ಸ್ಪೈಡರ್ ಮ್ಯಾನ್ ಹೊರಗಡೆ ಬರ್ತಾನೋ ಅದೆಲ್ಲ ಆಲ್ರೆಡಿ ಕಾಮಿಕ್ಸ್ ಅಲ್ಲಿ ನಡೆದಿದೆ. ಕಾಮಿಕ್ಸ್ ಅಲ್ಲಿ ಅದು ಯಾವಾಗ ನಡೆಯುತ್ತೆ ಅಂತ ಅಂದ್ರೆ ನಮ್ಮ ಸ್ಪೈಡರ್ ಮ್ಯಾನ್ ಫುಲ್ ಡಿಪ್ರೆಷನ್ಗೆ ಹೋದಾಗ. ಅದು ಯಾವ ಲೆವೆಲ್ ಡಿಪ್ರೆಷನ್ ಅಂತ ಅಂದ್ರೆ ಗ್ವೆನ್ ನ ತಂದೆ ಈ ಯೂನಿವರ್ಸ್ ಅಲ್ಲಿ ಸಾಯ್ತಾರೆ. ಆ ಗ್ವೆನ್ ತಂದೆ ಸಾಯ್ಬೇಕಾದ್ರೆ ನೀನೇ ಸ್ಪೈಡರ್ ಮ್ಯಾನ್ ಅನ್ನೋ ನನಗೆ ಗೊತ್ತಿದೆ, ನನ್ನ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಸತ್ತೋಗ್ತಾರೆ. ಅದಾಗಿದ್ದ 5 ತಿಂಗಳ ನಂತರ ಗ್ವೆನ್ ಕೂಡ ಸತ್ತೋಗ್ತಾಳೆ. ಇದರಿಂದ ಮನನೊಂದಂತ ನಮ್ಮ ಸ್ಪೈಡರ್ ಮ್ಯಾನ್ ಹೋಗಿ ಆ ಜಾಲದಲ್ಲಿ ಅಂದ್ರೆ ಆ ವೆಬ್ಸ್ ಅಲ್ಲಿ ಒಂದು ಗೂಡು ತರ ಮಾಡ್ಕೊಂಡು ಅದ್ರೊಳಗಡೆ ಸೇರ್ಕೊಬಿಡ್ತಾನೆ.
ಯಾಕಂದ್ರೆ ನಮ್ಮ ಪೀಟರ್ ಪಾರ್ಕರ್ ಈಗ ತುಂಬಾ ದುಃಖದಲ್ಲಿದ್ದಾನೆ, ನೋವಲ್ಲಿದ್ದಾನೆ. ಅವನಿಗೀಗ ಪ್ರಪಂಚದಲ್ಲಿ ಯಾರು ಬೇಕಾಗಿಲ್ಲ. ಅದರಿಂದ ಹೋಗಿ ಅವನು ಅವನ ಹತ್ರ ಇದ್ದಂತ ವೆಬ್ಸ್ಗಳ ಮೂಲಕ ಒಂದು ಕುಕ್ಕನ್ನ ರೆಡಿ ಮಾಡಿಕೊಂಡು ಅದರ ಒಳಗಡೆ ವಾಸ ಮಾಡೋದಕ್ಕೆ ಶುರು ಮಾಡ್ಕೋತಾನೆ. ಅದರಿಂದ ಹೊರಗಡೆ ಬಂದಾದ್ಮೇಲೆ ಅವನು ಪೀಟರ್ ಪಾರ್ಕರ್ ಆಗಿರೋದಿಲ್ಲ, ಬರೀ ಸ್ಪೈಡರ್ ಮ್ಯಾನ್ ಮಾತ್ರ ಆಗಿರ್ತಾನೆ. ಸೊ ಇದೊಂದು ನಾರ್ಮಲ್ ಸ್ಟೋರಿ. ಯಾವ ಥರ ಅಂತಂದರೆ ನಮ್ಮ ಆ್ಯಂಡ್ರೂ ಗಾರ್ಫೀಲ್ಡ್ ಅವರ ಸ್ಟೋರಿ ಕೂಡ ಇದೇ ರೀತಿ ಕ್ಯಾಚಪ್ ಆಗೋದಕ್ಕೆ ಹೋಗ್ತಾ ಇತ್ತು. ಆದರೆ ಅವರು ಅಲ್ಲಿಗೆ ನಮ್ಮ ಸ್ಟೋರಿಗಳನ್ನು ಮುಗಿಸ್ಬಿಟ್ರು. ಸೊ ಈಗ ನಾನು ಹೇಳುವಂಥ ಸ್ಟೋರಿ ಏನಿದೆ, ಇದರಲ್ಲಿ ಆ್ಯಕ್ಚುಲಿ ನಮ್ಮ ಸ್ಪೈಡರ್ ಮ್ಯಾನ್ ಸಾಯ್ತಾನೆ. ಮ್ಯಾರ್ಲೂನ್ ಅನ್ನುವಂಥ ಒಬ್ಬ ಮೋಸ್ಟ್ ಪವರ್ಫುಲ್ ಸ್ಪೈಡರ್ ಮ್ಯಾನ್ ವಿಲನ್ ಇರ್ತಾನೆ. ಅವನು ತನ್ನ ಹಸುವಿಗಾಗಿ ಸ್ಪೈಡರ್ ಮ್ಯಾನ್ಗಳ ಒಂದು ಟೋಟೆಮ್ ಇರುತ್ತೆ. ಟೋಟೆಮ್ ಅಂತಂದರೆ ಲೈಕ್ ಸ್ಪೈಡರ್ ಪವರಿಂದ ಎನ್ಹ್ಯಾನ್ಸ್ ಆಗಿರುವಂಥ ಅಥವಾ ಯಾವುದಾದ್ರೂ ಒಂದು ಪವರಿಂದ ಎನ್ಹ್ಯಾನ್ಸ್ ಆಗಿರುವಂಥ ಬಾಡಿಯನ್ನು ತಿನ್ನೋದ್ರಿಂದ ಈತನಿಗೆ ಪವರ್ ಅಪ್ ಆಗುತ್ತೆ. ಅದರಿಂದ ಮಾರ್ಲೂನ್ ನಮ್ಮ ಸ್ಪೈಡರ್ ಮ್ಯಾನ್ನ ಹಂಟ್ ಮಾಡೋದಕ್ಕೆ ಮುಂದಾಗ್ತಾನೆ. ಅವರಿಬ್ಬರ ಫೈಟ್ ಆಗ್ತಲೇ ಇರುತ್ತೆ. ಎಂದಿನಂತೆ ನಮ್ಮ ಸ್ಪೈಡರ್ ಮ್ಯಾನ್ ಆ ಫೈಟನ್ನು ಗೆದ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಒಂದ್ಸಲ ಏನಾಗುತ್ತೆ ಅಂತ ಅಂದರೆ ಅವರಿಬ್ಬರ ಫೈಟ್ ತುಂಬ ಗಂಭೀರವಾಗಿ ಹೋಗುತ್ತೆ. ಅವನು ಮಾರ್ಲೂನ್ ಏನಿರ್ತಾನೆ, ಅವನು ನಮ್ಮ ಸ್ಪೈಡರ್ ಮ್ಯಾನ್ ಒಂದು ಕಣ್ಣನ್ನು ಕಿತ್ಕೊಂಡು ತಿಂದುಬಿಡ್ತಾನೆ. ಆದರೂ ಕೂಡ ಇಲ್ಲಿ ಮಾರ್ಲೂನ್ ವಿರುದ್ಧ ಸ್ಪೈಡರ್ ಮ್ಯಾನ್ ಗೆಲ್ತಾನೆ, ಮಾರ್ಲೂನ್ನ ಸೋಲಿಸ್ತಾನೆ. ಆದರೆ ಅವರಿಬ್ಬರ ಹೋರಾಟ ಎಷ್ಟು ಗಂಭೀರವಾಗಿರುತ್ತೆ ಅಂತಂದರೆ ಸ್ಪೈಡರ್ ಮ್ಯಾನ್ ಕೂಡ ಇಲ್ಲಿ ಸಾಯ್ತಾನೆ. ಇಷ್ಟಕ್ಕೆ ಇಲ್ಲಿ ಸ್ಟೋರಿ ಕಂಪ್ಲೀಟ್ ಆಗಲಿಲ್ಲ. ಏನಾಯಿತು ಅಂತಂದರೆ ಅವೆಂಜರ್ಸ್ ನಮ್ಮ ಸ್ಪೈಡರ್ ಮ್ಯಾನ್ ನ ಆ ದೇಹ ಇರುತ್ತಲ್ಲ ಅದನ್ನ ತಾಂಡೋಗಿ ಮಾಮೂಲಿ ಶ್ರದ್ಧಾಂಜಲಿ ಎಲ್ಲ ಮಾಡ್ಬೇಕಲ್ಲ, ಶೋಕಾಚರಣೆ ಎಲ್ಲ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಪ್ರಿಸರ್ವ್ ಮಾಡಿ ಇಟ್ಕೋತಾರೆ. ಆದರೆ ಅವ್ರಿಗಲ್ಲೊಂದು ಸತ್ಯ ಗೊತ್ತಾಗುತ್ತೆ. ಅದೇನು ಅಂತಂದ್ರೆ ನಮ್ಮ ಪೀಟರ್ ಪಾರ್ಕರ್ ನ ಬಾಡಿ ಏನಿದೆ ಅದು ರಪ್ಚರ್ ಆಗಿದೆ, ಅಂದ್ರೆ ಒಡೆದೋಗಿದೆ. ಅದ್ರ ಒಳಗಡೆಯಿಂದ ಯಾವುದೋ ಒಂದು ಜೀವಿ ತಪ್ಪಿಸ್ಕೊಂಡು ಹೋಗಿದೆ. ಅಂದ್ರೆ ನಮ್ಮ ಸ್ಪೈಡರ್ ಮ್ಯಾನ್ ಬಾಡಿಯನ್ನ ಬಕ್ಕೊಂಡು ಸ್ಪೈಡರ್ ಮ್ಯಾನ್ ಬಾಡಿ ಒಳಗಡೆ ಇದ್ದಂತ ಯಾವುದೋ ಒಂದು ಜೀವಿ ಎಗರ್ಕೊಂಡು ಹೋಗಿದೆ, ಅಂದ್ರೆ ತಪ್ಪಿಸ್ಕೊಂಡು ಹೋಗಿದೆ ಅನ್ನೋದು ಅವ್ರಿಗಲ್ಲಿ ಭಾಸವಾಗುತ್ತೆ. ಸೊ ಇದಾದ್ಮೇಲೆ ನಮ್ಗೊಂದು ಬ್ರಿಡ್ಜ್ ತೋರಿಸ್ತಾರೆ. ಆ ಬ್ರಿಡ್ಜ್ ಹತ್ರ ಅದೇ ಸ್ಪೈಡರ್ ಗೂಡಿದೆ. ಆ ಗೂಡಿಂದ ನಮ್ಮ ಪೀಟರ್ ಪಾರ್ಕರ್ ಹೊರಗಡೆ ಬರ್ತಾ ಇದ್ದಾನೆ. ಇಲ್ಲಿ ಆಕ್ಚುಲಿ ನಮ್ಮ ಪೀಟರ್ ಪಾರ್ಕರ್ ಸತ್ತಿದ್ದ. ಈ ಗೂಡಿಂದ ಮತ್ತೆ ಹೊರಗಡೆ ಬರ್ತಾ ಇದ್ದಾನೆ ಅಂತಂದ್ರೆ ಕಾಮಿಕ್ಸ್ ಅಲ್ಲಿ ತುಂಬಾ ಈಸಿಯಾಗಿ ಇದನ್ನ ವರ್ಣಿಸಿದ್ದಾರೆ. ಯಾವ ತರ ಅಂತಂದ್ರೆ ದ ಅದರ್ ಅನ್ನುವಂತ ಒಂದು ಸ್ಪೈಡರ್ ಇದೆ, ಅದೊಂದು ಕಾಸ್ಮಿಕ್ ಎಂಟಿಟಿ ಇದೆ. ಅದು ಸತ್ತಿರುವಂತಹ ನಮ್ಮ ಪೀಟರ್ ಪಾರ್ಕರ್ ನ ಮತ್ತೆ ಬದುಕಿಸಿದೆ. ಒಂಥರ ಹೇಳ್ಬೇಕು ಅಂತಂದ್ರೆ ಇದೇ ಮೈನ್ ಸ್ಪೈಡರ್ ಅಥವಾ ಇದೊಂದು ಸ್ಪೈಡರ್ ಗಾಡ್. ಯಾವಾಗ ಒಂದು ಸ್ಪೈಡರ್ ಹೋಗಿ ಒಬ್ಬ ಸ್ಪೈಡರ್ ಮ್ಯಾನ್ಗೆ ಅಥವಾ ಪೀಟರ್ ಪಾರ್ಕರ್ಗೆ ಕಚ್ಚುತ್ತೋ ಆಗ ಅದು ಆ ಪೀಟರ್ ಪಾರ್ಕರ್ನ ಆಯ್ಕೆ ಮಾಡ್ಕೊಂಡಿರುತ್ತೆ. ಸೊ ಯಾವಾಗ ಆ ಪೀಟರ್ ಪಾರ್ಕರ್ಗೆ ಈ ಒಂದು ದೇವರ ಅವಶ್ಯಕತೆ ಇರುತ್ತೋ ಆಗ ಆ ಸ್ಪೈಡರ್ ಇವರಿಗೆ ಒಂದು ರೀಬರ್ತ್ ಅನ್ನ ಕೊಡುತ್ತೆ. ಈ ಪವರ್ ಇದ್ದ ಮತ್ತೆ ರೀಬರ್ತ್ ಆಗಿರುವಂತ ನಮ್ಮ ಪೀಟರ್ ಪಾರ್ಕರ್ ನ ಪವರ್ಗಳು ಹೈಪರ್ ಲೆವೆಲ್ ಆಗಿ ಎನ್ಹ್ಯಾನ್ಸ್ ಆಗಿರ್ತವೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವ ತರ ಅಂತ ಅಂದ್ರೆ ಯಾವ ಲೆವೆಲ್ಗೆ ಸ್ಪೈಡರ್ ಮ್ಯಾನ್ ನ ಪವರ್ ಎನ್ಹ್ಯಾನ್ಸ್ ಆಗಿರುತ್ತೆ ಅಂತಂದ್ರೆ ಒಂದು ಬಿಲ್ಡಿಂಗ್ ಗೆ ಬೆಂಕಿ ಬಿದ್ದು ಆ ಬಿಲ್ಡಿಂಗ್ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿರುತ್ತೆ. ಆದ್ರೆ ಅದರ ಅಡೆ ಜನ ಸಿಲ್ಕೊಂಡಿರ್ತಾರೆ. ಅದನ್ನ ನಮ್ಮ ಸ್ಪೈಡರ್ ಮ್ಯಾನ್ ಯಾವ ರೀತಿ ಪತ್ತೆ ಹಚ್ಚಿ ಒಬ್ಬೊಬ್ಬರನ್ನ ಸೇವ್ ಮಾಡ್ತಾನೆ ಅಂತಂದ್ರೆ ತನ್ನ ಶರ್ಟ್ ಅನ್ನ ಮಾತ್ರ ಬಿಚ್ಚಾಕ್ತಾನೆ. ಅವನ ಶರ್ಟ್ ಬಿಚ್ಚಾಕ್ದಾಗ ಅವನ ಬಾಡಿಯಲ್ಲಿರುವಂತಹ ಕೂದಲುಗಳು ಎನ್ಹ್ಯಾನ್ಸ್ ಮಾಡ್ಕೋತವೆ. ಅಲ್ಲಿರುವಂತ ವಾತಾವರಣದ ವ್ಯತ್ಯಾಸಗಳನ್ನ ಗಮನಿಸ್ತವೆ. ಸೊ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಆ ಎನ್ಹ್ಯಾನ್ಸ್ ಆಗಿರುವಂತಹ ಪವರ್ ಎಷ್ಟು ಎನ್ಹ್ಯಾನ್ಸ್ ಆಗಿರುತ್ತೆ, ಅದರ ಲೆವೆಲ್ ಏನು ಅಂತ ತಿಳಿಸೋದಕ್ಕೆ ನಾನು ನಿಮ್ಗೆ ಇದನ್ನ ಹೇಳಿದೆ. ಇವನ್ ಟೀಸರ್ ಅಲ್ಲೂ ಕೂಡ ನಮ್ಗೆ ಇದೆ ಹೇಳಿರೋದು. ಏನಂದ್ರೆ ಸ್ಪೈಡರ್ ಮ್ಯಾನ್ ಜೀವನದಲ್ಲಿ 3 ಹಂತಗಳಿರ್ತವೆ. ಆ 3 ಹಂತಗಳೆಲ್ಲ ದಾಟಾದ್ಮೇಲೆ ಪುನರ್ಜನ್ಮವಾಗುತ್ತೆ. ಆ ಪುನರ್ಜನ್ಮ ಆದಾಗ ನಮ್ಮ ಪೀಟರ್ ಪಾರ್ಕರ್ಗೆ ಏನೇನೆಲ್ಲ ಆಗಿದೆ ಅಂತ ನಾವು ತಿಳ್ಕೊಂಡಿದೀವಿ. ಅದೇ ಸೂಪರ್ ಸ್ಟ್ರೆಂತ್, ಎಗಿಲಿಟಿ. ಸೊ ಈ ತರ ನಾವೆಂದು ನೋಡಿರೋದಂತಹ ನಮ್ಮ ಪೀಟರ್ ಪಾರ್ಕರ್ನ ಅಥವಾ ನಮ್ಮ ಸ್ಪೈಡರ್ ಮ್ಯಾನ್ ನ ಮೋಸ್ಟ್ ಎನ್ಹ್ಯಾನ್ಸ್ಡ್ ವರ್ಷನ್ ಅನ್ನ ಈ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನಾವು ನೋಡ್ತೀವಿ. ಇವನ್ ನಮ್ಮ ಪೀಟರ್ ಪಾರ್ಕರ್ ನ ರೂಮ್ ಎಲ್ಲ ವೆಬ್ ಇಂದ ಕವರ್ ಆಗಿರೋದನ್ನೇ ನಾವು ನೋಡಬಹುದು. ಸೊ ರೀಬರ್ತ್ ಅನ್ನುವಂತ ಕಾನ್ಸೆಪ್ಟ್ ಏನಿದೆ ಅದರ ಸುತ್ತ ಈ ಒಂದು ಸಿನಿಮಾ ಸುತ್ತುತ್ತೆ ಅಂತ ನನ್ಗನ್ಸುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಶಾಟ್ ಅಲ್ಲಿ ನೋಡ್ತೀವಿ ನಮ್ಮ ಸೇಡಿ ಸಿಂಗ್ ಆಸ್ ಜೀನ್ ಗ್ರೇ. ಹೌದು, ಫುಲ್ ಎಲ್ಲ ತೋರಿಸಿಲ್ಲ, ಬರೀ ಕೈ ಮಾತ್ರ ತೋರಿಸಿದ್ದಾರೆ. ಅಷ್ಟು ಬೆಳ್ಳಗಿರುವ ಕೈ ಇನ್ಯಾರ್ದಾಗಿರುತ್ತೆ? ನಮ್ಮ ಸೇಡಿ ಸಿಂಗ್ ದೇ. ಸೊ ಇಲ್ಲಿ ನಮ್ಮ ಸೇಡಿ ಸಿಂಗ್ ಅವರು ಯಾವ ಕ್ಯಾರೆಕ್ಟರ್ ನ ಪ್ಲೇ ಮಾಡಬಹುದು? ಸೊ ನಮಗೆ ಬಂದಿರುವಂತಹ ಒಂದು ಬಿಗ್ ರೂಮರ್ ಪ್ರಕಾರ ಅವರು ಜೀನ್ ಗ್ರೇನ ಪ್ಲೇ ಮಾಡ್ತಾ ಇದ್ದಾರೆ. ಅಂದ್ರೆ ಎಕ್ಸ್ಮೆನ್ ಗಳ ಮೆಂಬರ್ ಆದಂತಹ ಜೀನ್ ಗ್ರೇ, ಅದೇ ಮ್ಯೂಟೇಷನ್ ಆಗಿರುವಂತಹ ಜೀನ್ ಅನ್ನ ಹೊಂದಿರುವಂತಹ ಜೀನ್ ಗ್ರೇ. ಸೊ ನಮ್ಮ ಸ್ಕಾರ್ಲೆಟ್ ವಿಚ್ ನ ಇಂಟ್ರೊಡ್ಯೂಸ್ ಮಾಡಿಸಿರೋ ತರಾನೇ ನಮ್ಗೆ ಇಲ್ಲಿ ಜೀನ್ ಗ್ರೇನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಮ್ಯೂಟೆಂಟ್ ಸಾಗಾಗೆ. ಅವೆಂಜರ್ಸ್ ಮೂವಿಯಲ್ಲಿ ನಮ್ಮ ವಾಂಡಾ ಮತ್ತೆ ಕ್ವಿಕ್ ಸಿಲ್ವರ್ ನ ಯಾವ ತರ ಇಂಟ್ರೊಡ್ಯೂಸ್ ಮಾಡಿದ್ರೆ ಹೇಳಿ, ಅದೇ ರೀತಿ ನಮ್ಮ ಜೀನ್ ಗ್ರೇನ ಕೂಡ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಶಿ ಇಸ್ ಮೋರ್ ಪವರ್ಫುಲ್ ದನ್ ವಾಂಡಾ ಅಂಡ್ ಇಂಪಾರ್ಟೆಂಟ್ ಟು ದ ಅಪ್ಕಮಿಂಗ್ ಮಾರ್ವೆಲ್ ಸಾಗಾ, ದಟ್ ಈಸ್ ಮ್ಯೂಟೆಂಟ್ ಸಾಗಾ. ಸೊ ಒಂದು ಕನೆಕ್ಟಿವಿಟಿಯನ್ನ, ಒಂದು ಮ್ಯೂಟೆಂಟ್ ಅನ್ನುವಂಥ ಕನೆಕ್ಟಿವಿಟಿಯನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಜೀನ್ ಗ್ರೇನ ನಮ್ಗೆ ಈಗಲಿಂದನೇ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂತಂದ್ರೆ ನಮ್ಮ ಸ್ಪೈಡರ್ ಮ್ಯಾನ್ ಕೂಡ ಒಬ್ಬ ಮ್ಯೂಟೆಂಟ್ ಆಗಿ ಮಾಡ್ತಾ ಇದ್ದಾರೆ. DNA ಮ್ಯೂಟೇಟ್ ಆಗಿದೆ. ಸೊ ಈ ಎಲ್ಲ ನಮ್ಮ ಯೂನಿವರ್ಸ್ ರೀಬೂಟ್ ಆದ್ಮೇಲೆ ಬರುವಂತಹ ಮ್ಯೂಟೆಂಟ್ ಸಾಗಾದಲ್ಲಿ ಇಂಥ ಕ್ಯಾರೆಕ್ಟರ್ಗಳನ್ನ ನಾವು ನೋಡೋದು ತುಂಬಾ ಈಸಿ ಆಗಲಿ, ನಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವರು ಈ ತರ ಇಂಟ್ರೊಡಕ್ಷನ್ ಗಳನ್ನ ನಮಗೆ ಕೊಡ್ತಾ ಇದ್ದಾರೆ. ಸೊ ಈ ಮ್ಯೂಟೆಂಟ್ ಗಳ ಪವರ್ ಅನ್ನ ತೋರಿಸೋದಿಕ್ಕೆ, ಈ ಮ್ಯೂಟೆಂಟ್ ಗಳ ಪವರ್ ಎಷ್ಟಿದೆ ಅಥವಾ ನಮ್ಮ ಸ್ಪೈಡರ್ ಮ್ಯಾನ್ ನ ಪವರ್ ಎಷ್ಟಿದೆ ಅಂತ ತೋರಿಸೋದಿಕ್ಕೆ ನಮ್ಮ ಅಲ್ಕ್ ನ ಇಲ್ಲಿ ಬಲಿಕ ಬಕ್ರ ಆಗಿ ಮಾಡ್ತಾರೆ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವರು.
ಎಕ್ಸಾಂಪಲ್ ನೋಡ್ಕೊಂತ ಹೋದ್ರೆ ಒಂಥರ ಬೇಜಾರಾಗ್ಬಿಡುತ್ತೆ ಮಾರೆ. ಈಗ ನೋಡಿ ನಮ್ಮ ಐರನ್ ಮ್ಯಾನ್ ಐರನ್ ಬಸ್ಟರ್ ಸೂಟ್ ಅದು ಪವರ್ಫುಲ್ ಅಂತ ತೋರಿಸೋದಕ್ಕೆ ಅಲ್ಕ್ನ ಹೊಡೆದಾಕಿದ್ರು. ಥಾರ್ ರಾಗ್ನರಾಕ್ ಅಲ್ಲಿ ಥಾರ್ನ ಪವರ್ಫುಲ್ ಆಗಿ ತೋರಿಸ್ಬೇಕು ಅಂತ ನಮ್ಮ ಅಲ್ಕ್ನ ಮತ್ತೆ ಹೊಡೆದಾಕಿದ್ರು. ಅಷ್ಟೇ ಸಾಲದು ಅಂತ ಅನ್ಬಿಟ್ಟು ಇನ್ಫಿನಿಟಿ ವಾರ್ ಅಲ್ಲಿ ಥ್ಯಾನೋಸ್ ಮೋಸ್ಟ್ ಪವರ್ಫುಲ್ ಅಂತ ತೋರಿಸೋದಕ್ಕೆ ಅಲ್ಕ್ನ ಅಲ್ಲೂ ಬಡ್ದು ಬಾಗಿ ಹಾಕೊಂಡ್ರಿ. ಸೊ ಇಲ್ಲಿ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನಮ್ಮ ಸ್ಪೈಡರ್ ಮ್ಯಾನ್ ಮೋಸ್ಟ್ ಪವರ್ಫುಲ್ ಅಂತ ತೋರಿಸೋದಕ್ಕೋಸ್ಕರ ಜೀನ್ ಗ್ರೇ ಇಂದ ಮ್ಯಾನಿಪುಲೇಟ್ ಮಾಡಿರುವಂತ ನಮ್ಮ ಅಲ್ಕನ್ನ ಇಲ್ಲಿ ಅನ್ಲಿಶ್ ಮಾಡ್ತಾರೆ ಅಂತ ನಮಗೆ ಗೊತ್ತಾಗಿದೆ. ಅದೇ ನಮ್ಮ ಸ್ಕಾರ್ಲೆಟ್ ವಿಚ್ ಅವ್ರು ಮಾಡಿದ್ರಲ್ಲ ಅದೇ ರೀತಿ ಇಲ್ಲಿ ನಮ್ಮ ಜೀನ್ ಗ್ರೇನ್ ಮಾಡಿ ನಮ್ಮ ಅಲ್ಕನ್ನ ರೋಡಿಗೆ ಬಿಡ್ತಾರೆ. ಅದನ್ನ ತಡೆಯೋದಕ್ಕೆ ಬಂದಂತ ನಮ್ಮ ಸ್ಪೈಡರ್ ಮ್ಯಾನ್ ಹಲ್ಕ್ ವಿರುದ್ಧ ಹೋರಾಡಿ ಅಲ್ಕನ್ನ ಕಟ್ ಹಾಕ್ತಾರೆ. ಸೊ ದಿಸ್ ಇಸ್ ಅ ಸೆಟಪ್ ಅಥವಾ ಇದು ಕಾನ್ಸಿಕ್ವೆನ್ಸಸ್ ಅಂದ್ರೆ ನೋಡಿದ್ರ ಜಸ್ಟ್ ಒಂದು ಸೀನ್ ಏನಿದೆ, ಜಸ್ಟ್ ಒಂದು ಸಿಚುವೇಶನ್ ಏನಿದೆ, ಜಸ್ಟ್ ಒಂದು ಟ್ರೈಲರ್ ಏನಿದೆ ಅದು ಇಷ್ಟೆಲ್ಲ ಆಲೋಚನೆಗಳಿಗೆ ಕಾರಣವಾಗುತ್ತೆ. ಹಾಗೆ ಮುಂದಿನ ಸೀನ್ ಅಲ್ಲಿ ನಾವು ನೋಡಿದ್ರೆ ಒಂದು ಮೈಂಡ್ ಕಂಟ್ರೋಲಿಂಗ್ ಸೀನ್ ಅನ್ನ ನೋಡ್ತೀವಿ. ಆ ಮೈಂಡ್ ಕಂಟ್ರೋಲಿಂಗ್ ಸೀನ್ ಜೀನ್ ಗ್ರೇನೆ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಯಾವ್ದಾದ್ರು ಒಬ್ಬ ವಿಲನ್ ಇದ್ದಾನ? ಆ ತರ ಯಾರಾದ್ರೂ ವಿಲನ್ ಇದ್ದಾನೆ ಅಂತಂದ್ರೆ ಅವನು ಜಕಾಲ್ ಅಂತ ಒಬ್ಬ ವಿಲನ್ ಇದ್ದಾನೆ ಅಷ್ಟೇ. ಅವನ್ನ ಇಷ್ಟು ಬೇಗ ಇಂಟ್ರೊಡ್ಯೂಸ್ ಮಾಡಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಬಿಕಾಸ್ ದೇ ಹ್ಯಾವ್ ಟು ಶೋ ದ ಜೀನ್ ಗ್ರೇ ಪವರ್, ರೈಟ್? ಸೊ ಈ ಜಕಾಲ್ ಯಾರು ಅಂತಂದ್ರೆ ನಾನು ನಿಮಗೆ ಮೊದಲೇ ಹೇಳಿದೆ, ಏನು ನಮ್ಮ ಪನಿಷರ್ ಮೈಂಡ್ ಕಂಟ್ರೋಲ್ ಆಗಿದ್ದ, ಅದರಿಂದಾನೇ ಅವನು ಸ್ಪೈಡರ್ ಮ್ಯಾನ್ ನ ಸಾಯಿಸೋದಕ್ಕೆ ಬಂದಿದ್ದ. ಸೊ ಈ ನಮ್ಮ ಪನಿಷರ್ ನ ಮೈಂಡ್ ಕಂಟ್ರೋಲ್ ಮಾಡಿದ್ದವನೇ ಜಕಾಲ್. ಸೊ ಒಂದು ಸ್ಟೋರಿ ಕಂಟಿನ್ಯೂಟಿಗೋಸ್ಕರ ಆ ಕ್ಯಾರೆಕ್ಟರ್ ಗಳನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಅಷ್ಟೇ. ಇದಾದ್ಮೇಲೆ ಸ್ಕಾರ್ಪಿಯಾನ್, ಬೂಮ್ ರ್ಯಾಂಗ್, ಟೊರೆಂಟುಲಾ ಇವ್ರ ಜೊತೆ ಓಡಾಡ್ತಾ ಇರುವಂತ ಘಟನೆಗಳನ್ನ ಕೂಡ ನಾವಿಲ್ಲಿ ಗಮನಿಸ್ತೀವಿ. ಇದಾದ್ಮೇಲೆ ಒಂದು ಇಂಟ್ರೆಸ್ಟಿಂಗ್ ಸೀನ್ ಬರುತ್ತೆ. ಅದೇನು ಅಂತಂದ್ರೆ ದ ಹ್ಯಾಂಡ್ ವಿರುದ್ಧ ನಮ್ಮ ಸ್ಪೈಡರ್ ಮ್ಯಾನ್ ನಿಂತಿರೋದು. ನೆಟ್ಫ್ಲಿಕ್ಸ್ ನ ಡೇಡೆವಿಲ್ ಶೋ ನೋಡಿರೋರಿಗೆ ಗೊತ್ತಿರುತ್ತೆ, ಈ ಹ್ಯಾಂಡ್ ಅನ್ನೋದು ಒಂದು ನಿಂಜಾ ಟ್ರೂಪ್. ಸೊ ಇವರ ವಿರುದ್ಧ ನಿಂತಿರುವಂತ ನಮ್ಮ ಸ್ಪೈಡರ್ ಮ್ಯಾನ್ ಕಣ್ಗಳಲ್ಲಿ ಬದಲಾಗ್ತವೆ. ತನ್ನ ಆರ್ಗ್ಯಾನಿಕ್ ವೆಬ್ ಅಲ್ಲಿ ಆ ಕಟಾಣನ 2 ಪೀಸ್ ಮಾಡಿ ಬಿಸಾಡ್ತಾನೆ. ಆ ಕಣ್ಗಳನ್ನು ನೋಡಿದ ತಕ್ಷಣ ನನಗೂ ಕೂಡ ಸಡನ್ ಆಗಿ ವೆನಮ್ ನೆನಪಾದ್ರು. ಆದರೆ ಕಾಮಿಕ್ಸ್ ಅಲ್ಲಿ ನಮ್ಮ ಸ್ಪೈಡರ್ ಮ್ಯಾನ್ಗೆ ಆ ತರ ಕಣ್ಣಿದೆ ಅಂತ ಅಂದ್ರೆ ಆತನನ್ನ ಮ್ಯಾನ್ ಸ್ಪೈಡರ್ ಅಂತ ಕೂಡ ಕರೀತಾರೆ. ಈ ಮ್ಯಾನ್ ಸ್ಪೈಡರ್ಗೆ ಆಕ್ಚುಲಿ 8 ಕೈಗಳಿರ್ತವೆ ಅಥವಾ ಕಾಲ್ಗಳಿರ್ತವೆ. ಸ್ಪೈಡರ್ಗೆ ಕೈ ಕಾಲ್ ಅಂತ ಯಾವ್ದು ಹೇಳ್ತೀರಾ? 8 ಇರ್ತವೆ. 8ರಲ್ಲಿ ನಡೆದಾಡ್ಬೋದು, ಓಡಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಇಲ್ಲಿ ನಮ್ಮ ಸ್ಪೈಡರ್ ಮ್ಯಾನ್ಗೆ 6 ಕೈ 2 ಕಾಲು ಸೇರಿ 8 ಲಿಂಬ್ಸ್ ಆಗ್ತವೆ. ಸೊ ಈ ತರ ಡೆವಲಪ್ಮೆಂಟ್ ಆಗ್ತಾ ಇರುವಂತ ಅಥವಾ ಈ ತರ ಎನ್ಹ್ಯಾನ್ಸ್ ಆಗ್ತಾ ಇರುವಂತ ಅಥವಾ ಈ ತರ DNA ಮ್ಯೂಟೇಷನ್ ಆಗಿ ಬಂದಿರುವಂತ ಪವರ್ ಏನಿದೆ ಅದರಿಂದ ನಮ್ಮ ಸ್ಪೈಡರ್ ಮ್ಯಾನ್ಗೆ ಅಥವಾ ನಮ್ಮ ಪೀಟರ್ ಪಾರ್ಕರ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ನಾವು ಟ್ರೈಲರ್ ಅಲ್ಲಿ ಕೂಡ ನೋಡ್ತಾ ಇದ್ವಿ, ಈವನ್ ಹಿ ಕ್ಯಾನ್ ಸ್ವಿಂಗ್ ಪ್ರಾಪರ್ಲಿ. ಆದ್ರಿಂದ ನಮ್ಮ ಪೀಟರ್ ಪಾರ್ಕರ್ ತನ್ನ ದೇಹದಲ್ಲೇ ಆಗ್ತಾ ಇರುವಂತ ಬದಲಾವಣೆಯನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಬ್ರೂಸ್ ಬ್ಯಾನರ್ ಹತ್ರ ಸಹಾಯ ಕೇಳೋದಕ್ಕೆ ಬರ್ತಾನೆ. ಆದ್ರೆ ಕಾಮಿಕ್ಸ್ ಅಲ್ಲಿ ನಮ್ಮ ಪೀಟರ್ ಪಾರ್ಕರ್ ಡಾಕ್ಟರ್ ಕಾರ್ನಸ್ ಹತ್ರ ಹೋಗ್ತಾರೆ. ಈವನ್ ಅವರು ಕೂಡ ಒಳ್ಳೆ ಸೈಂಟಿಸ್ಟ್ ಅಂದ್ರೆ ಒಳ್ಳೆ ಡಾಕ್ಟರ್ ಕೂಡ. ಅವ್ರ ಹತ್ರ ಹೋದಾಗ ಅವರು ಕೂಡ ಅದಕ್ಕೆ ಕ್ಯೂರ್ ಅನ್ನ ಹುಡುಕ್ತಾ ಇರ್ತಾರೆ. ಅವ್ರ ಜೊತೆ ಮಾಬಿಯಸ್ ಕೂಡ ಇನ್ವಾಲ್ವ್ ಆಗ್ತಾನೆ. ಸೊ ಆ ಒಂದು ಸೀನ್ ಏನಿರುತ್ತೆ ಆ ಸೀನ್ ಅಲ್ಲಿ ತುಂಬಾ ಟೆನ್ಷನ್ ಸೃಷ್ಟಿ ಆಗುತ್ತೆ. ಆಗ ಡಾಕ್ಟರ್ ಕಾರ್ನಸ್ ಲಿಸರ್ಡ್ ಆಗಿ ಬದಲಾಗ್ತಾರೆ. ಸೊ ಇಲ್ಲಿ ನಮ್ಮ ಡಾಕ್ಟರ್ ಕಾರ್ನಸ್ ಇಲ್ಲ. ಸೊ ಯಾರು ಏನಾಗಿ ಬದಲಾಗ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅನ್ಕೋತೀನಿ. ಹೌದು, ಇಲ್ಲಿ ಲಿಸರ್ಡ್ ಗಿಂತ ಮೋರ್ ಪವರ್ಫುಲ್ ಆಗಿರುವಂತ ನಮ್ಮ ಡಾಕ್ಟರ್ ಬ್ರೂಸ್ ಬ್ಯಾನರ್ ಅವರು ಹಲ್ಕ್ ಆಗಿ ಬದಲಾಗಬಹುದು. ಯಾಕಂದ್ರೆ ಇದು ಕೂಡ ಒಂದು ಪಾಸಿಬಿಲಿಟೀಸ್. ಆದ್ರೆ ಸಿನಿಮಾದಲ್ಲಿ ಇಷ್ಟು ಸಿಂಪಲ್ ಆಗಿ ತೋರಿಸ್ತಾರೆ ಅನ್ನೋದು ನನ್ಗೆ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಸೇಡಿ ಸಿಂಗ್ ಅಂತ ಕ್ಯಾರೆಕ್ಟರ್ ಇದೆಯಲ್ಲ, ಅದ್ರ ಮುಂದೆ ಹಲ್ಕ್ನ ತಂದಿಟ್ರೆ ಒಂದು ಪವರ್ಫುಲ್ ಮ್ಯಾಚ್ ನೀಟ್ ಆಗಿರುತ್ತೆ. ಜಸ್ಟ್ ಯಾವುದೋ ಒಂದು ಟೆನ್ಷನ್ ಇಂದ ಪ್ರೆಷರ್ ಇಂದ ಹಲ್ಕ್ ಹೊರಗಡೆ ಬಂದಾಗಿದ್ರೆ ಇನ್ಫಿನಿಟಿ ವಾರ್ ಎಂಡ್ ಗೇಮ್ ಆಗ್ಬಿಡೋದು. ಸೊ ನಾನ್ ನಿಮ್ಗೆ ಯಾಕೆ ಈ ಕತೆ ಹೇಳಿದೆ ಅಂತಂದ್ರೆ, ಲಿಸರ್ಡ್ ಮತ್ತೆ ನಮ್ಮ ಈ ಸ್ಪೈಡರ್ ಮ್ಯಾನ್ ನ ಆ ಒಂದು ರಿಲೇಶನ್ಶಿಪ್ ಕತೆ ಹೇಳಿದೆ ಅಂತ ಅಂದ್ರೆ, ನಮ್ಮ ಡೆಸ್ಟಿನ್ ಡೇನಿಯಲ್ ಅವರು ಕಾಮಿಕ್ ಅಲ್ಲಿ ಇರುವಂತಹ ಕೆಲವು ಎಕ್ಸಾಕ್ಟ್ ಸೀನ್ ಗಳನ್ನ, ಕೆಲವು ಎಕ್ಸಾಕ್ಟ್ ಕತೆಗಳನ್ನ ನಮ್ಗೆ ಟ್ರೈಲರ್ ಅಲ್ಲೇ ಆಲ್ರೆಡಿ ತೋರಿಸ್ಬಿಟ್ಟಿದ್ದಾರೆ. ಅದರಿಂದ ಕೆಲವು ಕಾಮಿಕ್ ಬುಕ್ ಗಳ ರೆಫರೆನ್ಸ್ ಇಟ್ಕೊಂಡು, ಕೆಲವು ಕಾಮಿಕ್ ಬುಕ್ ಗಳ ಕಥೆಯನ್ನ ಈ ಟ್ರೈಲರ್ ಅಲ್ಲಿ ಮಿಕ್ಸ್ ಅಪ್ ಮಾಡ್ಕೊಂಡು ನಿಮ್ಗೆ ಈ ಟ್ರೈಲರ್ ನ ಬ್ರೇಕ್ ಡೌನ್ ಮಾಡ್ಕೊಡ್ತಾ ಇದೀನಿ. ಅದ್ ಬಿಟ್ರೆ ಈ ಟ್ರೈಲರ್ ಯಾವುದೇ ಕಾರಣಕ್ಕೂ ಸಿನಿಮಾದ ಪ್ಲಾಟ್ ಅನ್ನ ಬಿಟ್ಕೊಡದೆ ತುಂಬಾ ಅಚ್ಚುಕಟ್ಟಾಗಿ ಎಡಿಟ್ ಆಗಿ ಆಚೆ ಕಡೆ ಬಂದಿದೆ. ಸೊ ಇನ್ನು ಲಾಸ್ಟ್ ಸೀನ್ ಅಲ್ಲಿ ಹ್ಯಾಂಡ್ಸ್ ಗಳ ವಿರುದ್ಧ ನಮ್ಮ ಸ್ಪೈಡರ್ ಮ್ಯಾನ್ ಒಬ್ಬರೇ ಹೋಗ್ತಾ ಇದಾರ ಅಥವಾ ಸ್ಪೈಡರ್ ಮ್ಯಾನ್ ನ ಜೊತೆಗೆ ಬೇರೆ ಯಾರಾದ್ರೂ ಇದಾರ? ನಮ್ಮ ಪನಿಷರ್ ಇದಾರ, ಡೇರ್ ಡೆವಿಲ್ ಇದಾನ ಅಥವಾ ಹಲ್ಕೆ ಇದಾನ ಅನ್ನುವಂತ ಪ್ರಶ್ನೆಗೆ ಉತ್ತರನ ನಾವು ಸಿನಿಮಾದಲ್ಲೇ ನೋಡ್ಬೇಕು. ಯಾಕಂದ್ರೆ ಎಲ್ಲರೂ ಬರೀ ಬುಲ್ಡೇನೆ ಬಿಡ್ತಾ ಇದ್ದಾರೆ. ಸೊ ಇದಾಗಿತ್ತು ನಮ್ಮ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಟ್ರೈಲರ್ ನ ಒಂದು ಸಣ್ಣ ಬ್ರೇಕ್ ಡೌನ್ ವಿಡಿಯೋ. ಐ ಆಮ್ ಸಾರಿ, 3 ವಾರದಿಂದ ವಿಡಿಯೋಗಳು ಬರ್ತಾ ಇರಲಿಲ್ಲ. ಬಿಕಾಸ್ 2 ವಾರ ಕಂಟೆಂಟ್ ಇರಲಿಲ್ಲ, 1 ವಾರ ನಾನೇ ಸರಿ ಇರಲಿಲ್ಲ. ಅಂದ್ರೆ ನನಗೆ ರಾಗ ಬಂದಿತ್ತು. ಸೊ ಈ ಟ್ರೈಲರ್ನ ನಾವು ಕಂಪ್ಲೀಟ್ ಆಗಿ ಗಮನ ಕೊಟ್ಟು ನೋಡಿದ್ರು ಕೂಡ ಮಲ್ಟಿವರ್ಸ್ನ ಯಾವುದೊಂದು ಎಲಿಮೆಂಟು ನಮ್ಗಿಲ್ಲಿ ಕಣ್ಣಿಗೆ ಬೀಳಿಲ್ಲ. ಪಕ್ಕಾ ಗ್ರೌಂಡೆಡ್ ಆಗಿರುವಂತಹ ಒಂದು ಬ್ಯೂಟಿಫುಲ್ ಬ್ರುಟಾಲಿಕ್ ಸ್ಟೋರಿ ಇದಾಗುತ್ತೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಹಾಗಂತಂದ್ರೆ ಇದು ಕೂಡ ನಮ್ಮ ನ್ಯೂ ಯಾರ್ಕ್ ಅಲ್ಲಿ ನಡೆಯುವಂತ ಕೆಲವು ನ್ಯಾಷನಲ್ ಕ್ರೈಸಿಸ್ ಅಂತ ಅನ್ನಿಸ್ತಾ ಇದೆ ಹೊರತು ಯಾವುದೇ ಮಲ್ಟಿವರ್ಸಲ್ ಥ್ರೆಟ್ಗಳಾಗ್ಲಿ, ಮಲ್ಟಿವರ್ಸ್ ಕಥೆಯ ಮರ್ಜ್ ಆಗ್ಲಿ ಯಾವುದು ಇಲ್ಲಿರ್ಲಿಲ್ಲ. ಅಂತ ಅಂದ್ರೆ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ನಮ್ಗೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಯಾವ್ದಾದ್ರು ಎಂಟ್ಗಳು ಸಿಗ್ಬಹುದು. ಅದು ಬಿಟ್ರೆ ಬೇರೆ ಇನ್ಯಾವುದೇ ಮಲ್ಟಿವರ್ಸ್ ಅಲ್ಲಿ ನಡೀತಾ ಇರುವಂತಹ ಘಟನೆಗಳು ಅಥವಾ ಈಗ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ಲಿ ಇರುವಂತಹ ಮಲ್ಟಿವರ್ಸ್ ನ ಸಿಚುವೇಶನ್ಗಳು ನಮ್ಗೆ ಇಲ್ಲಿ ಕಂಟಿನ್ಯೂ ಆಗೋದಕ್ಕೆ ಸಿಗೋದಿಲ್ಲ. ನಮ್ಮ ಆ ಕಥೆಗಳಿಗೆ ಈ ಕ್ಯಾರೆಕ್ಟರ್ಗಳನ್ನ ಆಡ್ ಮಾಡ್ಕೊಂತ ಹೋಗ್ತಾರೆ ಹೊರತು ಆ ಕಥೆಗಳಿಗೆ ಈ ಕ್ಯಾರೆಕ್ಟರ್ಗಳ ಕಥೆಯನ್ನ ಮರ್ಜ್ ಮಾಡೋದು ತುಂಬಾ ರಿಸ್ಕಿ ಆಗ್ತಾ ಹೋಗುತ್ತೆ. ಬಿಕಾಸ್ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಒಂದು ಗ್ರೌಂಡೆಡ್ ಮೂವಿ ಆಗಿ ನಮ್ಗೆ ಕಾಣ ಸಿಗ್ತಾ ಇದೆ. ಸೊ ಇನ್ಮೇಲೆ ಸಿಗ್ತಾ ಇರೋಣ.
ಈ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಟ್ರೈಲರ್ ನ ಬ್ರೇಕ್ ಡೌನ್ ನಿಮ್ಗೆ ಅನ್ನಿಸ್ತು ನನ್ನ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ಈ ಟ್ರೈಲರ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ತಿಳಿಸ್ಬೋದು, ಅದಕ್ಕೆ ಆನ್ಸರ್ ನ ಕಮೆಂಟ್ ಸೆಕ್ಷನ್ ಅಲ್ಲೇ ನಾನು ನಿಮಗೆ ಮಾಡ್ತೀನಿ. ಇನ್ನು ಟ್ರೈಲರ್ ಬರೋದ್ರಿದೆ, ಮೈನ್ ಟ್ರೈಲರ್ ಬರೋದಿದೆ, ಫೈನಲ್ ಟ್ರೈಲರ್ ಬರೋದಿದೆ, ಟಿವಿ ಸ್ಪಾಟ್ಗಳು ಬರೋದಿವೆ, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.